ಇನ್ನು ಸಿಎಂಗೆ ಪ್ರತಿಷ್ಠೆಯ ಕಣವಾಗಿರುವಂತಹ ಮೈಸೂರು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳು. ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರ ಗೆಲ್ಲೋದಕ್ಕೆ ಸಿದ್ದು ಈಗಾಗಲೇ ರಣತಂತ್ರವನ್ನ ರೂಪಿಸಿದ್ದಾರೆ. 3 ಬಾರಿ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸುಮಾರು 2-3 ದಿನಗಳ ಕಾಲ ಅಲ್ಲೇ ಬೀಡು ಬಿಟ್ಟಿದ್ರು. ಪ್ರತಿ ಬಾರಿ ಹೋದಂತಹ ಸಂದರ್ಭದಲ್ಲಿ ಲೋಕಲ್ ಲೀಡರ್ಸ್ ಎಲ್ಲರನ್ನೂ ಕರೆಸಿ ಅವರು ಮಾತನಾಡ್ತಾ ಇದ್ರು. ಪ್ರಾಸ್ ಅಂಡ್ ಕಾನ್ಸ್ ಬಗ್ಗೆ ಅವರು ಚಿಂತನೆಯನ್ನ ನಡೆಸ್ತಾ ಇದ್ರು. ಅಲ್ಲಿರುವಂತಹ ಬಿಜೆಪಿಯ ಅಥವಾ ಎನ್ಡಿಎ ಅಭ್ಯರ್ಥಿಯನ್ನ ವಿರೋಧಿಸದೆ ಯಾವ ರೀತಿಯಾಗಿ ಕ್ಷೇತ್ರ ಗೆಲ್ಲಬೇಕು ಅನ್ನುವಂತಹ ಸ್ಟ್ರಾಟಜಿಯನ್ನ ಮಾಡಿಕೊಂಡ್ರು. ಆ 2 ಕ್ಷೇತ್ರಗಳಿಗೆ ಹೆಚ್ಚು ಒತ್ತು ನೀಡಿದ ಯಾಕೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಲೇಶ್ವರದಿಂದ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್. ಚಾಮರಾಜನಗರ ಹಾಗೂ ಮೈಸೂರು ಸಿದ್ದರಾಮಯ್ಯ ಅವರ ಮೇನ್ ಫೋಕಸ್ ಹಳೆ ಮೈಸೂರು ಭಾಗದಲ್ಲಿ ಆ 2 ಕ್ಷೇತ್ರಗಳಾಗಿದ್ದಾವೆ. ಯಾಕೆ ಹಾಗಾದ್ರೆ? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರಮುಖವಾಗಿ ಪ್ರತಿಷ್ಠೆಯ ಚುನಾವಣೆ ಆಗಿರುವಂಥದ್ದು ಕೂಡ ಈ ಲೋಕಸಭಾ ಚುನಾವಣೆ. ಹಾಗಾಗಿ ಇಂದು ಮೊದಲ ಹಂತವಾಗಿ ಹಳೆ ಮೈಸೂರು ಭಾಗದ 14 ಕ್ಷೇತ್ರಗಳಿಗೆ ಏನು ನಡೀತಿದೆ ಅದರಲ್ಲಿ ಬಹುತೇಕ ಕೈ ಹಿಡಿಯುತ್ತೆ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗಿದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ತವರು ಜಿಲ್ಲೆಯ ಕ್ಷೇತ್ರಗಳು ಕೂಡ ಹೆಚ್ಚು ನಿರ್ಣಾಯಕ ಪ್ರತಿಷ್ಠೆ ಆಗಿರುವಂಥದ್ದು. ಚಾಮರಾಜನಗರ ಮತ್ತು ಮೈಸೂರು 2 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರುವಂಥದ್ದು. ಈಗಾಗಲೇ ಕೂಡ ಸಿಎಂ ಗಾದಿಯಲ್ಲಿ ಅವರು ಅಲಂಕರಿಸಿದ್ದಾರೆ. ತಮ್ಮ ತವರು ಜಿಲ್ಲೆಯ ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಳ್ಳದೆ ಇದ್ದಲ್ಲಿ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಎನ್ನುವಂಥ ಆತಂಕ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಡ್ತಿದೆ. ಅದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಒಂದಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ರಣವ್ಯೂಹ ರೂಪಿಸಿದೆ ಅನ್ನುವಂಥ ಸತ್ಯ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರುವಂಥದ್ದು. ಇತ್ತೀಚೆಗಷ್ಟೇ ದೇವೇಗೌಡರು ಕೂಡ ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಕೂಡ ಮೈಸೂರಿನಿಂದಲೇ ಆರಂಭ ಆಗಲಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಚಾಮರಾಜನಗರ ಮತ್ತು ಮೈಸೂರು 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ 3 ಬಾರಿ ಅಂದ್ರೆ 2 ಬಾರಿ 3 ದಿವಸ ಅಲ್ಲೇ ವಾಸ್ತವ್ಯವನ್ನು ನೀಡಿದ್ರು. ಮತ್ತೆ 1 ಬಾರಿ 2 ದಿನ ವಾಸ್ತವ್ಯ ಹೂಡಿದ್ರು. ಒಟ್ಟು 8 ದಿನಗಳ ಕಾಲ ಮೈಸೂರಲ್ಲಿ ವಾಸ್ತವ್ಯವನ್ನು ನೋಡಿ ನಿರಂತರವಾಗಿ ಗೆಲುವಿಗಾಗಿ ಕೂಡ ರಣವ್ಯೂಹವನ್ನು ರೂಪಿಸಿದ್ದಾರೆ. ನಾನೇ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲಿ ಕೂಡ ಅಲ್ಲಿ ಒತ್ತಿ ಹೇಳಿದ್ದಾರೆ. 2 ಕ್ಷೇತ್ರಗಳು ನಾನು ಗಟ್ಟಿಯಾಗಿರಬೇಕು ಸಿಎಂ ಸ್ಥಾನದಲ್ಲಿ ಅಂತಂದ್ರೆ ನೀವೆಲ್ಲರೂ ಕೂಡ ನನ್ನ ಕೈ ಬಲಪಡಿಸಬೇಕು ಅನ್ನುವಂಥ ಭಾವನಾತ್ಮಕವಾದಂಥ ಮಾತನ್ನು ಕೂಡ ಅಲ್ಲಿ ಪ್ರಚಾರ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ 2 ಕ್ಷೇತ್ರಗಳು ಅಂದ್ರೆ ಚಾಮರಾಜನಗರ ಮತ್ತೆ ಮೈಸೂರು ಅಲ್ಲಿ ಅಭ್ಯರ್ಥಿಗಳು ಕೂಡ ಯಾರೇ ಆಗಿದ್ರು ಕೂಡ ಪಕ್ಷದ ಅಭ್ಯರ್ಥಿಗಳು ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನಾನೇ ಅಭ್ಯರ್ಥಿ ಅನ್ನುವಂತಹ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯರು ಅಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಹಾಗಾಗಿ 2 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯರು ಈಗಾಗಲೇ ಕೂಡ ಸಾಕಷ್ಟು ರಣತಂತ್ರವನ್ನು ರೂಪಿಸಿರುವಂಥದ್ದು. ಸಭಾ ರೈಟ್ ಹರೀಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಹಂತದಲ್ಲಿ ಪಡಿತೀನಿ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ಪ್ರತಿಷ್ಠೆಯ ಲೋಕಸಭಾ ಕ್ಷೇತ್ರ ಆಗಿದೆ. ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನುವಂತಹ ಬಿಗ್ ಫೈಟ್, ಟಗ್ ಆಫ್ ವಾರ್ ಕ್ಷೇತ್ರದಲ್ಲಿ ಏರ್ಪಟ್ಟಿದೆ. ಹಾಗಾದ್ರೆ ಈಗ ಪ್ರಿಪರೇಷನ್ ಮತಗಟ್ಟೆಗಳಲ್ಲಿ ಹೇಗೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಹಾಸನ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಜೆಡಿಎಸ್ನ ಭದ್ರಕೋಟೆ ಹಾಸನ. ಆ ಹಾಸನ ಉಳಿಸಿಕೊಳ್ಳುವಂತ ಪ್ರಯತ್ನ ಜೆಡಿಎಸ್ನಿಂದ ಆಗ್ತಿದೆ. ಆದ್ರೆ ಆ ಭದ್ರಕೋಟೆಯನ್ನ ಛಿದ್ರ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ನಿಂದಲೂ ಕೂಡ ಆಗ್ತಾ ಇದೆ. ಆದ್ರೆ ಈಗ ಮತದಾರ ಪ್ರಭು ತನ್ನ ನಿರ್ಣಯವನ್ನ ಬರೆಯೋದಕ್ಕೆ ಕೆಲವೇ ಕ್ಷಣ ಮಾತ್ರ ಬಾಕಿ. ಹೇಗಿದೆ ಪ್ರಿಪರೇಷನ್ ಕಿರಣ್? ಸಭಾ ಏನು ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಸನ ಲೋಕಸಭಾ ಕ್ಷೇತ್ರನೂ ಒಂದೇ. ಈಗ ನೀವು ನೋಡ್ತಾ ಇರ್ಬೋದು, ನಾವು ರವೀಂದ್ರನಗರ ಹಾಸನದ ಏನು ಹೃದಯ ಭಾಗದಲ್ಲಿ ಅಂತ ರವೀಂದ್ರ ನಗರದಲ್ಲಿರೋಂಥದ್ದು ಈಗಾಗಲೇ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿರೋಂಥದ್ದು ಮತ್ತು EVM ಮಿಷನ್ಗಳು ಸಹ ಚೆಕ್ ಮಾಡ್ತಾರೆ. ಸಕಲ ಸಿದ್ಧತೆಗಳನ್ನು ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಗಳು ಬಂದಿದ್ದಾರೆ. ಸುಮಾರು 4ರಿಂದ 5 ಜನ ಅಧಿಕಾರಿಗಳು ಸಹ ರವೀಂದ್ರನಗರ ಏನು ಮತದಾನ ಕೇಂದ್ರಕ್ಕೆ ಬಂದಿರೋಂಥದ್ದು ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಇದಲ್ಲದೆ ಒಟ್ಟು 8,63,727 ಪುರುಷ ಮತದಾರರಿದ್ರೆ 8,200,840 ಮಹಿಳಾ ಮತದಾರರು ಇರೋಂಥದ್ದು. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂದರೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಎಲ್ಲ ರೀತಿ ಇದೇನು ಮತದಾರ ಪ್ರಭುಗಳು ಇದು ಸರದಿ ಸಾಲಿನಲ್ಲಿ ಬರೋಂಥ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಹಿರಿಯ ಅಧಿಕಾರಿಗಳಿಗೆ ಸಹ ಸೂಚನೆಗಳು ಕೊಟ್ಟು ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೇನು ಮತದಾರ ಪ್ರಭುಗಳು ಮತಗಟ್ಟೆಗೆ ಬರಬೇಕು, ಮತ ಚಲಾವಣೆ ಮಾಡಬೇಕು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.